ನೋಡಿ ಚಕ್ಲಿ ಎಲ್ಲ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ. ಏನಿಲ್ಲ, ಒಂದು ಅಕ್ಕಿ ಹಿಟ್ಟು ಮನೇಲಿತ್ತು ಅಂದರೆ ಪೇಪರ್ ಅವಲಕ್ಕಿನ ಒಂದು ಸಲ ಗ್ರೈಂಡ್ ಮಾಡಿ ಸ್ವಲ್ಪ ಜರಡಿ ಹಿಡ್ಕೊಂಡು ಕಡಲೆ ಒಂದು ಸುತ್ತ ಆಡಿಸಿ ಮಾಡಿದ್ರೆ ಬೇಗ 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು ನೀವು. ಹಾಯ್ ವೀಕ್ಷಕರೇ, ನಮಸ್ಕಾರ. ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೇಪರ್ ಅವಲಕ್ಕಿಲಿ ಚಕ್ಲಿ ಹೇಗೆ ಮಾಡೋದು ತಿಳಿಸ್ಕೊಡ್ತಿದ್ದೀನಿ. ಬನ್ನಿ, ಏನೇನು ಪದಾರ್ಥ ಬೇಕು, ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ನೋಡಿ. ಈಗ ಒಂದು ಗ್ಲಾಸು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಇದನ್ನು ನೋಡಿ, ಈಗ ಜರಡಿ ಮಾಡ್ಕೊತೀನಿ. ಇದು ಅವಲಕ್ಕಿನ ಮಿಕ್ಸಿಲಿ ಹಾಕ್ಕೊಂಡಿದ್ದೀನಿ. ಈಗ ಜರಡಿ ಮಾಡ್ಕೊತೀನಿ ನೋಡಿ. ಈಗ ಕಡಲೆ ಪುಡಿ ಮಾಡ್ಕೊಂಡಿದ್ದೀನಿ, ಇದನ್ನು ಜರಡಿ ಮಾಡ್ಕೊತಿದ್ದೀನಿ ನೋಡಿ. ಈಗ ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಮತ್ತು ಇದು ಪುಡಿ ಮಾಡ್ಕೊಂಡಿದ್ನಲ್ಲ ಪೇಪರ್ ಅವಲಕ್ಕಿ ಪುಡಿ, ಇದು ಕಡಲೆ ಪುಡಿ, ಕಡಲೆನ ಗ್ರೈಂಡ್ ಮಾಡ್ಕೊಂಡಿದ್ದೆ. ಇದು ಮೂರು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ. ಇದಕ್ಕೆ ಒಂದು ಸ್ಪೂನಷ್ಟು, ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಜೀರಿಗೆ ಸ್ವಲ್ಪ, ನೋಡಿ ಓಂಕಾಳು ಹಾಕ್ಕೊಳ್ತಿದ್ದೀನಿ ಅದಕ್ಕೆ. ಇದು ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 2 ಸ್ಪೂನಷ್ಟು ಎಣ್ಣೆ, ಕಾದಿರೋ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗೆಲ್ಲ ಈ ಥರ ಎಲ್ಲ ಮಿಕ್ಸ್ ಆಗಿದೆ. ಮತ್ತು ಇವಾಗ ನೀರು ಹಾಕ್ಕೊಂಡು ಎಲ್ಲ ಒಂದು ಹದವಾಗಿ ಕಲಿಸ್ಕೊಳ್ಳೋಣ. ಚಕ್ಲಿ ಹಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಮಿದಿಬೇಕು ಚಕ್ಲಿ ಹಿಟ್ಟು. ಚೆನ್ನಾಗಿ ಮಿದ್ದಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ. ನಾನು ಸೋಡಾ ಎಲ್ಲ ಏನೂ ಯೂಸ್ ಮಾಡಿಲ್ಲ, ಇದಕ್ಕೆ ಸೋಡಾ ಹಾಕ್ಕೊಂಡಿಲ್ಲ ನೋಡಿ. ಚೆನ್ನಾಗಿ ಈ ಥರ ಮಿದ್ಕೋಬೇಕು. ಚಕ್ಲಿ ಚೆನ್ನಾಗಿ ಬರುತ್ತೆ ಮಿಕ್ಸ್ ಆದರೆ ನೋಡಿ. ಚಕ್ಲಿ ಒಳಗೆಲ್ಲ ಎಣ್ಣೆ ಸರೋಕಂತಿದ್ದೀನಿ. ಈಗ ಈ ಥರದ್ದು ಹಾಕ್ಕೊಂಡು ಈ ಥರ ಸೆಟ್ ಮಾಡಿಕೊಂಡು ಚಕ್ಲಿ ಒಳಗೆ ಹಿಟ್ಟು ಹಾಕ್ಕೊತಿದ್ದೀನಿ. ಈಗ ನೋಡಿ, ಹಿಟ್ಟು ಹಾಕ್ಕೊತಿದ್ದೀನಿ. ನೋಡಿ, ಈಗ ಚಕ್ಲಿ ಈ ಥರ ಹೊತ್ಕೊತಿದ್ದೀನಿ. ನೋಡಿ, ಈ ಥರ ರೌಂಡ್ಗೆ ಒಂದು 4-5 ಸುತ್ತು ಹೊತ್ಕೊಳ್ಳೋಣ. ಈ ಥರ ನೋಡಿ, ಇದು ನೀಟಾಗಿ ಈ ಥರ ಅಂಟಿಸ್ಬೇಕು, ಇಲ್ಲಾಂದರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಅದು ಕೊನೆ ತುದಿ ಚಕ್ಲಿ ಮಾಡಿದಾಗ ನೋಡಿ. ಈ ಥರ ಮಾಡ್ಕೋಬೇಕು ರೌಂಡ್ಗೆ ಚಕ್ಲಿನ ಒಳಲ್ಲಿ. ಈಗ ಎಣ್ಣೆ ಕಾಯ್ದಿದೆ. ಈಗ ಚಕ್ಲಿ ಬಿಟ್ಕೊಳ್ಳೋಣ. ಈ ಥರ ನಿಧಾನಕ್ಕೆ ಈ ಥರ ಒಂದು ಸಲಿಗೆ 4-5 ಹಾಕ್ಕೊಳ್ಳಿ ಒಂದು ಸಲ. ನೋಡಿ, ಈಗ ಚಕ್ಲಿ ರೆಡಿಯಾಗಿದೆ ನೋಡಿರಿ. ಈ ಥರ ಗುಳ್ಳೆ ಎಲ್ಲ ಹೋಗಿದೆ, ಎಣ್ಣೆಯಲ್ಲಿ ಗುಳ್ಳೆ ಥರ ಬರುತ್ತೆ. ಈಗ ಬೆಂದಿದೆ ಅಂತ ಅರ್ಥ. ಚಕ್ಲಿ ಎತ್ಕೊತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚಕ್ಲಿ ಎಲ್ಲ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ನೀವು ಒಂದು ಸಲ ಟ್ರೈ ಮಾಡಿ. ಏನಿಲ್ಲ, ಒಂದು ಅಕ್ಕಿ ಹಿಟ್ಟು ಮನೇಲಿತ್ತು ಅಂದರೆ ಪೇಪರ್ ಅವಲಕ್ಕಿನ ಒಂದು ಸಲ ಗ್ರೈಂಡ್ ಮಾಡಿ ಸ್ವಲ್ಪ ಜರಡಿ ಹಿಡ್ಕೊಂಡು ಕಡಲೆ ಒಂದು ಸುತ್ತ ಆಡಿಸಿ ಮಾಡಿದ್ರೆ ಬೇಗ 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಒತ್ಕೊಳ್ಳಿ. ಥ್ಯಾಂಕ್ ಯು.